ನಮ್ಮ ಅಜ್ಜಿ ಅಮ್ಮನ ಕಾಲಕ್ಕೆ ಹೋಲ್ಸಿದ್ರೆ ಇವತ್ತಿನ ಹೆಣ್ಮಕ್ಳು ಬೇಗ ದೊಡ್ಡವರಾಗ್ತಿದ್ದಾರೆ ಅಂತ ನಿಮ್ಗೂ ಅನ್ಸಿದ್ಯಾ? ಈ ಮಾತು ಆಗಾಗ ನಮ್ ಕಿವಿಗೆ ಬೀಳ್ತಾನೇ ಇರತ್ತೆ. ಆದ್ರೆ ಇದರಲ್ಲಿ ನಿಜಾಂಶ ಎಷ್ಟು? ಇದರ ಹಿಂದಿರೋ ವೈಜ್ಞಾನಿಕ ಕಾರಣಗಳೇನು? ಬನ್ನಿ ಈ ಕುತೂಹಲಕಾರಿ ವಿಷಯವನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಇದು ಬರೀ ನಮಗೆ ಅನ್ಸುದಾ ಅಥವಾ ಹೆಣ್ಮಕ್ಳು ನಿಜವಾಗ್ಲೂ ಚಿಕ್ಕ ವಯಸ್ಸಲ್ಲೇ ಪ್ರೌಢಾವಸ್ಥೆಗೆ ಬರ್ತಿದ್ದಾರೆ ಅನ್ನೋದಕ್ಕೆ ಏನಾದ್ರೂ ವೈಜ್ಞಾನಿಕ ಆಧಾರ ಇದ್ಯಾ? ಇದರ ಉತ್ತರ ಅಂಕಿ ಅಂಶಗಳಲ್ಲಿದೆ. ಈ ನಂಬರ್ಸ್ ನೋಡಿದ್ರೆ ನಮ್ಗೊಂದು ಕ್ಲಿಯರ್ ಚಿತ್ರಣ ಸಿಗುತ್ತೆ. ನೋಡಿ, 1900ರ ದಶಕದಲ್ಲಿ ಮೊದಲ ಪೀರಿಯಡ್ಸ್ ಆಗೋ ಸರಾಸರಿ ವಯಸ್ಸು 14-15 ವರ್ಷ ಇತ್ತು. ಆದ್ರೆ ಕಳೆದ ಕೆಲವು ದಶಕಗಳಲ್ಲಿ ಪ್ರತಿ ದಶಕಕ್ಕೆ 3 ತಿಂಗಳಷ್ಟು ಬೇಗ ಆಗ್ತಾ ಬಂದಿದೆ. ಅಂದ್ರೆ ನಮ್ಮ ಅಜ್ಜಿಯರಿಗೆ ಹೋಲಿಸಿದ್ರೆ ಇವತ್ತಿನ ಮಕ್ಕಳು ಸುಮಾರು 1 ವರ್ಷಕ್ಕೂ ಮುಂಚೆನೆ ಪ್ರೌಢಾವಸ್ಥೆಗೆ ಕಾಲಿಡ್ತಿದ್ದಾರೆ. ಈಗಂತೂ 7-8 ವರ್ಷಕ್ಕೆಲ್ಲ ಈ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಅಷ್ಟೇನೂ ಅಸಾಮಾನ್ಯ ಅಲ್ಲ. ಇದು ಕೇವಲ ಒಂದು ಸಣ್ಣ ಬದಲಾವಣೆ ಅಲ್ಲ, ಇದೊಂದು ದೊಡ್ಡ ಬಯೋಲಾಜಿಕಲ್ ಶಿಫ್ಟ್. ಹಾಗಾದ್ರೆ ನಮ್ಮ ದೇಹದೊಳಗೆ ಈ ಪ್ರೌಢಾವಸ್ಥೆ ಅನ್ನೋ ಸ್ವಿಚ್ ಅನ್ನ ಯಾವುದು ಆನ್ ಮಾಡುತ್ತೆ? ಇದರ ಹಿಂದಿರೋ ಸೈನ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಎಲ್ಲವೂ ಶುರು ಆಗೋದು ನಮ್ಮ ಬ್ರೈನ್ನಲ್ಲಿ. ನಮ್ಮ ಮೆದುಳಿನ ಹೈಪೋಥಾಲಮಸ್ ಅನ್ನೋ ಭಾಗ GnRH ಅನ್ನೋ ಒಂದು ಮಾಸ್ಟರ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಆ ಸಿಗ್ನಲ್ ಪಿಟ್ಯೂಟರಿ ಗ್ಲ್ಯಾಂಡ್ಗೆ ಹೋಗಿ ಟೈಮ್ ಆಯ್ತು, ಓವರೀಸ್ಗಳನ್ನ ಆಕ್ಟಿವೇಟ್ ಮಾಡಿ ಅಂತ ಹೇಳಿದ ಹಾಗೆ. ಅದಾದ್ಮೇಲೆ ಅಂಡಾಶಯಗಳು ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಅನ್ನ ಉತ್ಪಾದಿಸೋಕೆ ಶುರು ಮಾಡುತ್ತವೆ. ಇದೇ ಈಸ್ಟ್ರೋಜನ್ ಸ್ತನಗಳ ಬೆಳವಣಿಗೆಯಂತಹ ದೈಹಿಕ ಬದಲಾವಣೆಗಳಿಗೆ ಕಾರಣ ಆಗೋದು. ಇದು ನಮ್ಮ ದೇಹದೊಳಗಿನ ಒಂದು ಅದ್ಭುತ ಚೈನ್ ರಿಯಾಕ್ಷನ್ ಇದ್ಹಾಗೆ. ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ಈ ಅದ್ಭುತ ಹಾರ್ಮೋನ್ಗಳ ಸರಪಳಿ ಈಗ್ಯಾಕೆ ಇಷ್ಟು ಬೇಗ ಶುರುವಾಗ್ತಿದೆ? ಇದಕ್ಕೆ ಒಂದೇ ಒಂದು ಸರಳ ಉತ್ತರ ಇಲ್ಲ. ಬದಲಿಗೆ ನಮ್ಮ ಜೀವನ ಶೈಲಿ ಮತ್ತು ಪರಿಸರದ ಹಲವು ಫ್ಯಾಕ್ಟರ್ಸ್ ಸೇರಿ ಈ ಬದಲಾವಣೆಗೆ ಕಾರಣ ಆಗ್ತಿವೆ. ಬನ್ನಿ, ಪ್ರಮುಖವಾದ 4 ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ಕಾರಣ ಅಂದ್ರೆ ಬೊಜ್ಜು. ರಿಸರ್ಚ್ ತುಂಬಾ ಕ್ಲಿಯರ್ ಆಗಿದೆ. ದೇಹದಲ್ಲಿ ಫ್ಯಾಟ್ ಜಾಸ್ತಿ ಆದಷ್ಟು ಪ್ರೌಢಾವಸ್ಥೆ ಬೇಗ ಶುರುವಾಗುತ್ತೆ. ಯಾಕಂದ್ರೆ ನಮ್ಮ ಕೊಬ್ಬಿನ ಕೋಶಗಳು ಲೆಪ್ಟಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಮಾಡ್ತವೆ. ಈ ಲೆಪ್ಟಿನ್ ನಮ್ಮ ಬ್ರೇನ್ಗೆ, ನೋಡು, ನಮ್ಮ ಹತ್ರ ಸಾಕಷ್ಟು ಎನರ್ಜಿ ಇದೆ, ಈಗ ಸಂತಾನೋತ್ಪತ್ತಿಗೆ ರೆಡಿ ಆಗ್ಬೋದು ಅಂತ ಸಿಗ್ನಲ್ ಕೊಡತ್ತೆ. ಇದು ಆ ಪ್ಯೂಬರ್ಟಿ ಸ್ವಿಚ್ ಅನ್ನ ಬೇಗನೆ ಆನ್ ಮಾಡಿದ ಹಾಗೆ ಆಗುತ್ತೆ. ಬರೀ ತೂಕ ಅಷ್ಟೇ ಅಲ್ಲ, ನಾವು ಏನು ತಿಂತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಇವತ್ತಿನ ದಿನಗಳಲ್ಲಿ ನಾವು ತಿನ್ನುವ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್, ಜಾಸ್ತಿ ಸಕ್ಕರೆ ಮತ್ತು ಕೆಟ್ಟ ಕೊಬ್ಬು ಇವೆಲ್ಲ ನಮ್ಮ ಬಾಡಿನ ಹಾರ್ಮೋನ್ ಬ್ಯಾಲೆನ್ಸನ್ನೇ ಹಾಳು ಮಾಡುತ್ತೆ. ಇದು ಕೂಡ ಪ್ರೌಢಾವಸ್ಥೆಯ ಪ್ರಕ್ರಿಯೆಯನ್ನ ಸ್ಪೀಡಪ್ ಮಾಡಬಹುದು. ಮೂರನೇ ಕಾರಣ, ನಮ್ಮ ಸುತ್ತಮುತ್ತ ಇರೋ ಕೆಮಿಕಲ್ಸ್. ನಾವು ಪ್ರತಿದಿನ ಬಳಸೋ ಪ್ಲಾಸ್ಟಿಕ್ ಬಾಟಲ್, ಸೋಪ್, ಕ್ರೀಮ್ಗಳಲ್ಲಿ ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಅಥವಾ EDCs ಇರಬಹುದು. ಇವುಗಳ ಸ್ಪೆಷಾಲಿಟಿ ಏನ್ ಗೊತ್ತಾ? ಇವು ನಮ್ಮ ದೇಹದ ನ್ಯಾಚುರಲ್ ಹಾರ್ಮೋನ್ ಈಸ್ಟ್ರೋಜನ್ ತರಾನೇ ಆಕ್ಟ್ ಮಾಡ್ತವೆ. ಸೊ ಈ ಫೇಕ್ ಹಾರ್ಮೋನ್ಗಳು ನಮ್ಮ ಬಾಡಿನ ಕನ್ಫ್ಯೂಸ್ ಮಾಡಿ ಪ್ರೌಢಾವಸ್ಥೆ ಪ್ರಾಸೆಸ್ ಅನ್ನ ಸಮಯಕ್ಕಿಂತ ಮುಂಚೆ ಶುರು ಮಾಡಬಹುದು. ಮತ್ತು ಕೊನೆಗೆ ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ನ ಸ್ಟ್ರೆಸ್. ಚಿಕ್ಕ ವಯಸ್ಸಲ್ಲಿನ ಮೆಂಟಲ್ ಸ್ಟ್ರೆಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್, ಅದರ ಜೊತೆಗೆ ಜಾಸ್ತಿ ಸ್ಕ್ರೀನ್ ಟೈಮ್, ಸರಿಯಿಲ್ಲದ ನಿದ್ದೆ, ಇದೆಲ್ಲ ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಮಾಡಿ ಸಂತಾನೋತ್ಪತ್ತಿ ಹಾರ್ಮೋನ್ ಸಿಸ್ಟಮ್ ಅನ್ನ ಡಿಸ್ಟರ್ಬ್ ಮಾಡಬಲ್ಲದು. ಇವೆಲ್ಲ ಸೇರಿ ಪ್ರೌಢಾವಸ್ಥೆಯನ್ನ ಬೇಗನೆ ಬರಮಾಡ್ಕೊಳ್ತಿವೆ. ಸರಿ, ಹುಡುಗಿಯರು ಬೇಗ ಪ್ರೌಢಾವಸ್ಥೆಗೆ ಬಂದ್ರೆ ಏನಾಗತ್ತೆ, ಅದ್ರಿಂದೇನು ಪ್ರಾಬ್ಲಮ್ ಅಂತ ಕೆಲವರಿಗೆ ಅನ್ಸಬಹುದು. ಆದ್ರೆ ಇದು ಕೇವಲ ಫಿಸಿಕಲ್ ಚೇಂಜ್ ಅಷ್ಟೇ ಅಲ್ಲ. ಇದ್ರ ಜೊತೆ ಬರುವ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಮತ್ತು ಚಾಲೆಂಜ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ರಿಸ್ಕ್ಗಳನ್ನ ನಾವು 2 ಭಾಗವಾಗಿ ನೋಡಬಹುದು. ಒಂದು, ದೈಹಿಕ ಆರೋಗ್ಯ. ಬೇಗ ಪ್ರೌಢಾವಸ್ಥೆ ಬಂದ್ರೆ ಮೂಳೆಗಳ ಬೆಳವಣಿಗೆ ಬೇಗ ನಿಲ್ಲುತ್ತೆ. ಇದರಿಂದ ಅಡಲ್ಟ್ ಆದಾಗ ಹೈಟ್ ಸ್ವಲ್ಪ ಕಡಿಮೆ ಇರಬಹುದು. ಅಷ್ಟೇ ಅಲ್ಲ, ಫ್ಯೂಚರ್ನಲ್ಲಿ ಟೈಪ್ 2 ಡಯಾಬಿಟೀಸ್, ಒಬೆಸಿಟಿ ಮತ್ತು ಹೈ BP ಬರೋ ರಿಸ್ಕ್ ಕೂಡ ಜಾಸ್ತಿ. ಇನ್ನೊಂದು, ಇದಕ್ಕಿಂತಲೂ ಕಾಂಪ್ಲಿಕೇಟೆಡ್ ಆಗಿರೋದು ಅಂದ್ರೆ ಇಮೋಷನಲ್ ಮತ್ತು ಸೋಷಿಯಲ್ ಚಾಲೆಂಜಸ್. ಯಾಕಂದ್ರೆ ದೇಹ ಬೇಗ ಬೆಳೆದಿರುತ್ತೆ, ಆದ್ರೆ ಮನಸ್ಸು ಇನ್ನೂ ಮಗುವಿನ ತರಾನೇ ಇರುತ್ತೆ. ಈ ಗ್ಯಾಪ್ನಿಂದ ಡಿಪ್ರೆಷನ್, ಆತಂಕ, ತಮ್ಮ ದೇಹದ ಬಗ್ಗೆ ಕೀಳರಿಮೆ ಇದೆಲ್ಲ ಶುರುವಾಗಬಹುದು. ಜೊತೆಗೆ ಗೆಳೆಯರ ಒತ್ತಡಕ್ಕೆ ಸುಲಭವಾಗಿ ಒಳಗಾಗುವ ಸಾಧ್ಯತೆಯೂ ಹೆಚ್ಚಾಗುತ್ತೆ. ಈ ಎಲ್ಲ ಚಾಲೆಂಜ್ಗಳ ಬಗ್ಗೆ ಕೇಳಿ ಪೇರೆಂಟ್ಸ್ಗೆ ಟೆನ್ಷನ್ ಆಗೋದು ಸಹಜ. ಆದ್ರೆ ಗಾಬರಿ ಪಡ್ಬೇಕಾಗಿಲ್ಲ. ಈ ಸೆನ್ಸಿಟಿವ್ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಸಪೋರ್ಟ್ ಆಗಿ ನಿಲ್ಲೋಕೆ ನಾವು ತುಂಬಾ ವಿಷಯಗಳನ್ನ ಮಾಡ್ಬೋದು. ಬನ್ನಿ, ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ. ಮೊದಲನೇದು ಮತ್ತು ತುಂಬಾನೇ ಮುಖ್ಯವಾದದ್ದು, ಓಪನ್ ಆಗಿ ಮಾತಾಡಿ. ದೇಹದಲ್ಲಿ ಆಗೋ ಬದಲಾವಣೆಗಳ ಬಗ್ಗೆ ಪಾಸಿಟಿವ್ ಆಗಿ ಹೇಳಿ. ಇದು ಅವರಲ್ಲಿರೋ ಭಯವನ್ನ ಕಡಿಮೆ ಮಾಡತ್ತೆ.
ಎರಡನೇದು ಹೆಲ್ದಿ ಲೈಫ್ ಸ್ಟೈಲ್. ಒಳ್ಳೆ ಊಟ, ಆಟಪಾಠ, ಒಳ್ಳೆ ನಿದ್ದೆ ಇವು ಹಾರ್ಮೋನ್ಸ್ ಬ್ಯಾಲೆನ್ಸ್ಗೆ ತುಂಬಾ ಮುಖ್ಯ. ಮೂರನೇದು ಅವರ ಮೆಂಟಲ್ ಹೆಲ್ತ್ ಮೇಲೆ ಗಮನ ಇರಲಿ. ಏನಾದ್ರೂ ದೊಡ್ಡ ಬದಲಾವಣೆ ಕಂಡ್ರೆ ಸಹಾಯ ಕೇಳೋಕೆ ಹಿಂಜರಿಬೇಡಿ. ಮತ್ತು ಕೊನೆಯದಾಗಿ, ಒಂದ್ ವೇಳೆ 8 ವರ್ಷಕ್ಕಿಂತ ಮುಂಚೆನೇ ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಕ್ಷಣ ಡಾಕ್ಟರ್ ಹತ್ರ ಮಾತಾಡಿ. ಯಾಕಂದ್ರೆ ಬೇರೆ ಏನಾದ್ರೂ ಮೆಡಿಕಲ್ ಕಾರಣ ಇದೆಯಾ ಅಂತ ಖಚಿತಪಡಿಸ್ಕೋಬೇಕು. ಕೊನೆಯಲ್ಲಿ ಈ ಒಂದು ಕೋಟ್ ಇಡೀ ವಿಷಯವನ್ನ ಪರ್ಫೆಕ್ಟ್ ಆಗಿ ಸಮರೈಸ್ ಮಾಡುತ್ತೆ. ಹೆಣ್ಮಕ್ಕಳಲ್ಲಿ ಬೇಗನೆ ಪ್ರೌಢಾವಸ್ಥೆ ಒಂದೇ ಕಾರಣದಿಂದ ಉಂಟಾಗುವುದಿಲ್ಲ. ಇದು ಜೀವಶಾಸ್ತ್ರ, ಪರಿಸರ, ಜೀವನಶೈಲಿ ಮತ್ತು ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಿರುವ ಒಂದು ಬಹುಮುಖಿ ವಿಷಯವಾಗಿದೆ. ಅಂದ್ರೆ ನಾವು ಯಾರ್ಮೇಲೂ ಬೆರಳು ಮಾಡಿ ತೋರ್ಸಕ್ಕಾಗಲ್ಲ. ಇದು ನಮ್ಮೆಲ್ಲರನ್ನೂ ಒಳಗೊಂಡಿರೋ ಒಂದು ಕಾಂಪ್ಲೆಕ್ಸ್ ವಿಷಯ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವೇನ್ ಕಲಿತ್ವಿ? ದೇಹ ಫಾಸ್ಟಾಗಿ ಬೆಳೆದು ಮನಸ್ಸು ಹಿಂದೆ ಉಳಿದಿರೋ ಈ ಕಾಲದಲ್ಲಿ ನಮ್ಮ ಮಕ್ಕಳನ್ನ ನಾವು ಹೇಗೆ ರೆಡಿ ಮಾಡಬೇಕು? ಈ ಜವಾಬ್ದಾರಿ ಕೇವಲ ಪೇರೆಂಟ್ಸ್ದೊಸ್ತೇ ಅಲ್ಲ. ಒಂದು ಸಮಾಜವಾಗಿ, ಒಂದು ಕಮ್ಯುನಿಟಿಯಾಗಿ ಈ ಗ್ಯಾಪ್ ಅನ್ನ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಸಪೋರ್ಟಿವ್ ಆಗಿರೋ ವಾತಾವರಣವನ್ನ ಕಟ್ಟೋಕೆ ನಾವೇನ್ ಮಾಡ್ಬೋದು? ಇದೊಂದು ನಾವು ನಮ್ಮನ್ನೇ ಕೇಳ್ಕೋಬೇಕಾದ ಪ್ರಶ್ನೆ. ಈ ವಿಷಯದ ಬಗ್ಗೆ ನಾ ಮಾಡಿದ ಈ ವಿಶ್ಲೇಷಣೆ ನಿಮ್ಗೆ ಇಷ್ಟವಾಗಿದ್ರೆ ಮತ್ತೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಮುಖ್ಯವಾದ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ತರೋಕೆ ಪ್ರೇರಣೆ ಕೊಡುತ್ತೆ.